ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಪೂಂಜನಕಟ್ಟೆ 41 ವರ್ಷಗಳಿಂದ ಈ ಭಾಗದಲ್ಲಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನನ್ನು ಸೇವೆಯಲ್ಲಿ ತೊಡಗಿಸಿಕೊಂಡಂಥ ಒಂದು ಸಂಸ್ಥೆ, ಸಂಘಟನೆ. ಕಳೆದ 41 ವರ್ಷಗಳಿಂದ ಕ್ರೀಡಾ ಕ್ಷೇತ್ರದಲ್ಲಿ ಅದರಲ್ಲಿ ಕೂಡ ಕಬಡ್ಡಿಗೆ ವಿಶೇಷವಾದಂಥ ಪ್ರಾಧಾನ್ಯತೆಯನ್ನು ಕೊಟ್ಟು ಈ ವರ್ಷ 40ನೇ ವರ್ಷದ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಕೂಟದಲ್ಲಿ ಚಿನ್ನದ ಪದಕದ ಕಬಡ್ಡಿಯನ್ನು ಆಯೋಜನೆ ಮಾಡಿದೆ. ಬೇರೆ ಬೇರೆ ಸೇವೆಗಳ ಜೊತೆಗೆ ಈ ಸಾಮೂಹಿಕ ವಿವಾಹ ಸಮಾರಂಭ ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು, ಹಾಗೆ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ಬಿನ ಸ್ಥಾಪಕಾಧ್ಯಕ್ಷರು, ಪಿಲಾತಪೆಟ್ಟು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರುವಂಥ ನಮ್ಮ ಮಾನನೀಯ ಎಂ ತುಂಗಪ್ಪ ಬಂಗೇರ ಈ ಕಲ್ಪನೆ ಇದೆ. ಬಡವರಿಗಾಗಿ ಸಾಮೂಹಿಕ ವಿವಾಹ ಸಮಾರಂಭದ ಮೂಲಕ ಅದ್ಧೂರಿಯ ಖರ್ಚು ವೆಚ್ಚಗಳನ್ನು ಕಡಿತಗೊಳಿಸಿ ಬಹಳ ಸರಳವಾಗಿ, ಅವರ ಬದುಕಿನಲ್ಲಿ ಸರಳವಾಗಿ, ಆದರೆ ಸಾಮೂಹಿಕ ವಿವಾಹ ಸಮಾರಂಭ ಮಾತ್ರ ಅದ್ಧೂರಿಯಾಗಿ ನಡೆಯಬೇಕು. ಬಡವರ ಮಕ್ಕಳ ಮದುವೆ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ಅದ್ಧೂರಿಯಾಗಿ ನಡೆಯಬೇಕಿರುವಂಥ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಅದನ್ನು 17 ವರ್ಷದಿಂದ ಸಾಕಾರಗೊಳಿಸಿದವರು ಎಂ ತುಂಗಪ್ಪ ಬಂಗೇರು. ಕಳೆದ 17 ವರ್ಷಗಳಿಂದ ನಮ್ಮ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿರುವಂಥ ಪ್ರಶಾಂತ್ ಪೂಂಜನಕಟ್ಟೆ, ನಮ್ಮ ಬಂಟ್ವಾಳ ನ್ಯೂಸ್ ಚಾನೆಲ್ನ ಸ್ಥಾಪಕರವರು, ಅವರು ಕೂಡ ತುಂಗಪ್ಪ ಬಂಗೇರು ಜೊತೆ ಸ್ವಸ್ತಿಕ್ ಫ್ರೆಂಡ್ಸ್ನ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ನಾವು ತೊಡಗಿಸಿಕೊಳ್ತಾ ಇದ್ದೇವೆ. ಇಂದಿಗೆ ಬಹುಶಃ ಇವತ್ತು ಸೇರಿದಂಥ 8 ವಧುವರರನ್ನು ಸೇರಿಸಿ 499 ವಧುವರರು ಇಲ್ಲಿ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಮದುವೆಯಾಗಿದ್ದಾರೆ. ಅದರಲ್ಲಿ 8 ಜನ ನಾಡ್ದು 16ನೇ ತಾರೀಕಿಗೆ ಹಸೆಮಣೆಯನ್ನು ನೆರವೇರಲಿಕ್ಕಿದ್ದೀರಿ. ಆದಷ್ಟು ಸರಳವಾಗಿ ಮಾತ್ರ ಅಲ್ಲ, ಜೀವನದಲ್ಲಿ ಈ ವಿವಾಹದ ಬಂಧನದ ಉದ್ದೇಶಗಳು ಏನು ಎನ್ನುವಂಥದ್ದು ನಾವು ಅರಿತುಕೊಂಡು ಈ ಸಮಾಜಕ್ಕಾಗಿ, ಈ ದೇಶಕ್ಕಾಗಿ ನಾವು ದಂಪತಿಗಳಾಗಿ, ಗೃಹಸ್ಥರಾಗಿ ಕೊಡಬೇಕಾದಂಥ ಕೊಡುಗೆ ಏನು ಎನ್ನುವಂಥದ್ದನ್ನು ತಿಳಿಸಿಕೊಡುವುದಕ್ಕೋಸ್ಕರ ಈ ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಅತಿಥಿಗಳು ಕೂಡ ಬಂದಿದ್ದಾರೆ. ನಾಳೆ ದಿನ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಪುರೋಹಿತರ ಒಂದಿಗೆ ನಮ್ಮ ಅನೇಕ ಗಣ್ಯರು ಕೂಡ ಬಂದು ಆಗಮಿಸಿ ನಿಮ್ಮನ್ನು ಆಶೀರ್ವದಿಸಿ ಗೃಹಸ್ಥಾಶ್ರಮ ದಾಂಪತ್ಯದ ಉದ್ದೇಶಗಳನ್ನು ಕೂಡ ನಮಗೆ ಹೇಳಿಕೊಡುವುದಕ್ಕಿದ್ದಾರೆ. ನಾಡ್ದು ಮೊದಲಿಗೆ ಹೇಳಿಬಿಡ್ತೇನೆ, 16ನೇ ತಾರೀಕಿಗೆ ಸಾಮೂಹಿಕ ವಿವಾಹ ಸಮಾರಂಭ ಬಂಗ್ಲೆ ಮೈದಾನದಲ್ಲಿ, ನಮ್ಮ ಪೂಂಜನಕಟ್ಟೆಯ ಒಂದು ಕೇಂದ್ರ ಸ್ಥಾನ ಬಂಗ್ಲೆ ಮೈದಾನ. ಮದುವೆಗೆ ಬರುವಂಥ ವಧುವರರಿಗೆ ಮಂಗಳ ವಸ್ತ್ರವನ್ನು ನೀಡಲಾಗುತ್ತದೆ. ವಧುವಿಗೆ ಬೇಕಾದಂಥ ಸಂಪೂರ್ಣ ವಸ್ತ್ರಗಳು, ಮಂಗಳ ವಸ್ತ್ರಗಳು ನೀಡಲಾಗುತ್ತದೆ. ಹಾಗೆ ವರನಿಗೆ ಕೊಡಬೇಕಾದಂಥ ಎಲ್ಲ ವಸ್ತ್ರಗಳನ್ನು ಕೊಡಲ್ಪಡುತ್ತದೆ. ನೀವು ಮನೆಯಿಂದ ಬರುವಾಗಲೇ ನೀವು ಅಲಂಕಾರಗಳನ್ನು ಮಾಡಿಕೊಂಡು ಬರಬೇಕು. ಇಲ್ಲಿ ಅದಕ್ಕೆ ಯಾವುದೇ ವ್ಯವಸ್ಥೆಗಳಿಲ್ಲ. ಮತ್ತು ಬಂದು ನೈನಾಡಿನ ಶ್ರೀರಾಮ ಭಜನಾ ಮಂದಿರ, ನೈನಾಡಿನ ಶ್ರೀರಾಮ ಭಜನಾ ಮಂದಿರಕ್ಕೆ ಹೋಗ್ಬೇಕು. ಮೂರ್ತಿಯಿಂದ ಸ್ವಲ್ಪ ಮುಂದೆ ನೇರಳಕಟ್ಟೆ ರೋಡ್ನಲ್ಲಿ ನೇರ ಮಾರ್ಗದಲ್ಲಿ ಹೋದರೆ ನೈನಾಡು ಭಜನಾ ಮಂದಿರ ಸಿಗ್ತದೆ. ಅಲ್ಲಿ ಹೋಗಿ ನೀವು ಸೇರಬೇಕು. ಆದಷ್ಟು ಬೇಗ ಬರಬೇಕು. 9 ಗಂಟೆಗೆ ನೀವು ಅಲ್ಲಿ ಸಿದ್ಧರಿರಬೇಕು. ಇವತ್ತು ಬರುವಾಗ ಒಂದು ಜೊತೆ ಬಹಳ ತಡವಾಗಿದೆ, ಬಹಳ ದೂರದವರು. ಆದರೆ ನೀವು ಆದಷ್ಟು ಬೇಗನೆ ಹೊರಡುವಂಥ ಕೆಲಸ ಮಾಡಬೇಕು. ಯಾಕಂತೇಳಿ ದಿಬ್ಬಣ್ಣ ಅಲ್ಲಿಂದ ಹೊರಡಬೇಕು ಮೆರವಣಿಗೆಯಿಂದ. ಅದಕ್ಕೆ ಪೂರ್ವ ಸಿದ್ಧತೆಗಳನ್ನು ರಾಮ ಭಜನಾ ಮಂದಿರದ ಎಲ್ಲ ಸ್ವಯಂ ಸೇವಕರು, ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನೀವು ದಯವಿಟ್ಟು ನಮ್ಮನ್ನು ಕಾಯುವಂಥ ಒಂದು ಕೆಲಸ ತೊಡಗಿಸಿಕೊಳ್ಬೇಡಿ. ಆದಷ್ಟು ಬೇಗ ನೀವು ರಾಮ ಭಜನಾ ಮಂದಿರಕ್ಕೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮತ್ತೊಂದು ಸೂಚನೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ಮದ್ಯಪಾನವನ್ನು ಮಾಡಿ ಬಂಗ್ಲೆ ಮೈದಾನಕ್ಕೆ ಪ್ರವೇಶ ಇಲ್ಲ. ದಯವಿಟ್ಟು ಗಮನಿಸಿ, ಮದ್ಯಪಾನವನ್ನು ಮಾಡಿ ಬಂಗ್ಲೆ ಮೈದಾನಕ್ಕೆ ಪ್ರವೇಶವನ್ನು ಕೊಡಲಾಗುವುದಿಲ್ಲ. ಅದನ್ನು ನೆನಪಿಟ್ಟುಕೊಳ್ಬೇಕು. ಮತ್ತು ಸಭ್ಯ ರೀತಿಯಲ್ಲಿ ಬಹಳ ಶಿಸ್ತುಬದ್ಧವಾಗಿ ನಮ್ಮ ಸಾಮೂಹಿಕ ವಿವಾಹ ಸಮಾರಂಭ ಇಷ್ಟರವರೆಗೆ ನಡ್ಕೊಂಡು ಬಂದಿದೆ. ಈ ಬಾರಿ ಕೂಡ ಅದೇ ರೀತಿ ನಡೆಯಬೇಕೆನ್ನುವಂಥ ಉದ್ದೇಶ ನಮ್ಮದು. ಅದಕ್ಕೆ ತಾವುಗಳೆಲ್ಲರೂ ಸಹಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತಾ, ಇಂದಿನ ಈ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಮತ್ತು ಗೋಪಾಲಕೃಷ್ಣ ಅಂತ
ಅಧ್ಯಕ್ಷರು ಸ್ವಾಗತಿಸಬೇಕು. ಸಂಘಟಿಸಿ ಆ ಸಂಘಟನೆಯ ಮೂಲಕ ಕಾರ್ಯಕ್ರಮಗಳನ್ನು ಆಯೋಜಿಸುವಲ್ಲಿ ಹೆಚ್ಚಿನ ಕೈ ಹೇಳಿದ್ರೆ ನಮ್ಮ ನಿತೀಶ್ ಶೆಟ್ಟಿ. ಈಗ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಹೇಮಂತ್ ತಮಾಷೆ ಮಂತಂದಿಲ್ಲ ಸ್ವಾಮಿ. ಆ ಬಡವೆ ಆನೆ ಇಲ್ಲಲು ಕೆಲಸ ಮಾಡ್ತಾರೆ ಆಯ್ಬೋದು ಆಂಡ ಮದುವೆ ಆವಾರ ಅಲ್ಲಿನ ನಂಜಿ ಆಪುಣ ಗೌಜಿಡ್ ಮದುವೆ ಆಗಲಿಲ್ಲ ನಂಜಿ ಆಪುಣತ್ತ ಇಂಚಿತ್ರ ನಮ್ಮ ಹಿಂದೂ ಸಮಾಜ ಒಳ್ಳೆರತ್ತ ಅಂತ ಭಾರಿ ಬೇರೆ ಹಾಕೊಂಡು ಸಾಧಾರಣದಲ್ಲಿ ಆಂಡ ದಾಯಮಂತ ಬಂಡ ಒಂದು ಧ್ಯಾನ ಭಕ್ತನ ಭಂಗ ಒಂಜಿ ಕಾಲೋಡು ಯಾನ್ ಭಕ್ತಂಚಿನ ಭಂಗ ಆತಿತ್ತು ಸ್ವಾಮಿ. ಛೇ ಭಾರಿ ತೋಜಿದ ಮದ್ವೆ ಭಾರಿ ಗಮ್ಮತ್ತು ಪರಿಯೇರೆ ಭಾರಿ ಗಮ್ಮತ್ತು ತಿಣಿಯೇರೆ ಗಮ್ಮತ್ತು ಬಂದೆ ಆಂಡ 5 ಉದ್ದದ ಭಕ್ತನ ಕತೆ ಎನ್ನೋ ಬುಡಿದಿನ ಕರಿಮಣಿ ಸಮೇತ ಬಂಜಿನ ಸಂದರ್ಭ ಬುಡ್ಪಾರಾಜ ಆ ಸ್ಥಿತಿ ನಿರ್ಮಾಣ ಅಂದು ಆ ಸ್ಥಿತಿ ಬಡವೇರು ಬರೀ ನನ್ನ ಏರೇಗಳು ಬರಿಯರೆ ಬರಲಿ ಅದಕ್ಕೋಸ್ಕರ ಆ ಬಡವೇರಿನ ಮದುವೆ ಅದ್ದೂರಿಯಾದ ಮಂತೊಂದಿಲ್ಲ ಕ್ರಮಬದ್ಧವಾದ ನಮ್ಮ ತುಳುನಾಡಿನ ಸಂಸ್ಕಾರ ಇತ್ತ ನಮ್ಮ ಓ ರೀತಿ ಸಂಸ್ಕಾರ ಉಂಡ ಅವೇ ರೀತಿ ಇನ್ನು ಸಾಮೂಹಿಕ ಮದುವೆ ಆಡು ಬಂದ ಉದ್ದೇಶಿಸಿ ಒಂದು ಈ ಸಾಮೂಹಿಕ ಮದುವೆ ಒತ್ತು ಕೊರೋದಿಲ್ಲ ಬಂದಲೆ ಬಹುಶಃ ಇಡೀ ಜಿಲ್ಲೆಗೆ ಈತು ಜೋಡಿ ಬೇರ್ಪಡೆ ಅನೌನ್ಸ್ ಮಂತ್ರ ಭಾರಿ ಆಯ್ತು ಜೋಡಿ ಬತ್ತು ಅಂಡ ಈಗ ಅನೌನ್ಸ್ ಮಂತ್ರ ಹೋಗ್ತಿದ್ದ ಅದ್ದೂರಿ ಆಯ್ತು ಅಂಡ ಒಂದು ಭಾರಿ ಬೇರೆ ಸಮಯಕ್ಕೆ ಸರಿಯಾಗಿ ಹಾಜಿರಾಗ್ತದೆ ಬರ್ತಾರೆ ಇಂದು ಬೇರೆ ಎಂತಿಲ್ಲ ಪಾಡು ಒಟ್ಟು ಈತೆ ನಿಗ್ಲು ಉದ್ದಾರ ನಮ್ಮ ಕುಟುಂಬ ಬಡ ಸಾಮೂಹಿಕ ಮದುವೆ ಭಾರಿ ಎಡ್ಡೆ ಅವರು ಉದ್ದಾರ ಅವರು ನಮ್ಮ ಚಿಂತನೆ ದೀಜಾಗ ಮಾಡ್ಕೊ ಪರಿಷ್ಠ ಜಾತಿ ಪರಿಷ್ಠ ಜನಾಂಗ ಪಂಗಡ ಜನಾಂಗ ಸರ್ಕಾರ ಕೊಟ್ಕೊಂಡು ಇತರ ಜಾತಿ ಆಗ್ಲಿಲ್ಲ ಕ್ಲಬ್ ಬಿಡ್ತೆ 50,000 ರೂಪಾಯಿ ದುಡ್ಡು ಕೊಡ್ಪ ಎಂಕ್ಲ ಕ್ಲಬ್ ಬಿಡ್ತೆ 50,000 ಮಧ್ಯಮ ಆತು ಒಂದು ಮುಜಿ ಇನಿ ಯಾನ್ ಲೈದೆ ಸಮಯಕ್ಕೆ ಸರಿಯಾಗಿ ಬೈದೆ ಎನ್ನ ಈ ಒಂದು ಕಾರ್ಯಕ್ರಮ 470 ಜೋಡಿ ಮದುವೆ ಆಂಡ್ ಸುಮಾರು 41 ವರ್ಷದ ಕಾರ್ಯಕ್ರಮ ತುಂಬ ಬಗ್ಗೆ ಕೋಟ್ಯಾಧೀಶದ ಆಲೋಚನೆ ಹೋಟೆಲ್ ಬೀದಿ ಕಟ್ಟದ ಜೀವನ ಮುಂತಾನೆ ಹೋಟೆಲ್ ಇಲ್ಲ ಬೀಡಿ ಕಟ್ಟದ್ದು ದಿನಕ್ಕೆ 2,000 ಬೀಡಿ ಕಟ್ಟುತ್ತಾನೆ ಹೋಟೆಲ್ ಗ್ಲಾಸ್ ಚೆಕ್ಕಿದ್ದಾನೆ ಆಂಡ ಈ ಚುಂಗ ಬಗ್ಗೆ ಇದು ಮಲ್ಲ ದೇವರಲ್ಲಿ ಕಂಚಿನ ಎಲ್ಲ ದಾನಿನ ಕರ್ಕೇರೆ ದೇವರ ಲೆಕ್ಕಂತ ಎನ್ನ ದಾನಿನ ಸಾಧಾರಣದ್ರೆ ಹೆಂಗೆ ಆವಡು ಸರಿ ಕರ್ಕೇರೆ ಹೆಂಗೆ ಆವಡು ಆವಣ್ಣ ಯಾರನ್ನ ಇರ್ಬೋದು ಮಕ್ಕಳೇ ಬಾಬುರಾಜನ್ ಶೆಟ್ಟಿ ಪಾಡು ಮಾತೆಲ್ಲ ಪಾಡು ಆ ಎಡ್ಡೆ ಮನಸ್ಸಿಗೆ ನಾಗೇಶ್ ಪ್ರಭು ಪಂಡ ಹಿರಿಯನ್ನು ಆಗ್ತಿದ್ದು ಪಂಡ ಸುಲಭಕ್ಕೆ ಮದುವೆ ಅನ್ಪಂಡ ಇನ್ನಿಕ್ಕೆ 2 ಲಕ್ಷ ರೂಪಾಯಿ 80,000 ಬಾರಿ ಎಂಗೇಜ್ ಪ್ರೀತಿ ಒಂದು ಅಧಿಕಾರಿ ಎಂಟೆಪ್ಪೋಡು ಬಣ್ಣದ ಆಲಯ ಕಲ್ಪೋಡು ತಾಲೂಕು ಅಧಿಕಾರಿ ಆದ ತಾಲೂಕು ಉಪ ತಹಸೀಲ್ದಾರ್ ಆದ ಸನ್ಮಾನ್ಯ ನವೀನ್ ಆಯ ಪೋಂಡಾಂಡ್ ಹೆಂಚಿನ ಕಾನೂನು ದೃಷ್ಟಿ ಹೆಚ್ಚಿನ ಮನ್ಕರ ಅವಕಾಶ ಈ ತಕ್ಷಣ ಮನೆ ಮತ್ತು ಸನ್ಮಾನ್ಯ ನಮ್ಮ ತಹಸೀಲ್ದಾರ್ ಉಪ ತಹಸೀಲ್ದಾರ್ అయిన ಸನ್ಮಾನ್ಯ ನವೀನ್ ಇಲ್ಲ ಎನ್ನ ಅಭಿನಂದನೆ ಒಟ್ಟು ಈಚೆ ಬಂದಿಲ್ಲ ನಿಗ್ಲಡ ಜಾಸ್ತಿ ಪಾತ್ರ ಸಮಯ ಒಟ್ಟು ಯಾನೆಟ್ಟು ಯಾನು ಸಾಮೂಹಿಕ ಮದುವೆ ಆತೆ ಸಾಮೂಹಿಕ ಮದುವೆ ಆಗ್ಬೇಕು ನಮ್ಮ ಎಡ್ಡ ಅವಡು ಬಂದ ಚಿಂತನೆ ಕೊಡು ಏಪ ಚಿಂತನೆ ಉಂಡ ಆನೆ ಇಲ್ಲೆಡ್ಡ ಏಪ ಕನ್ನಡಿ ಬಿಡಿದು ಅನ್ಯ ನಡ್ತೀವಿ ಇಬ್ಬರ ಆನೆ ಆ ಇಲ್ಲೆಡ್ಡ ಏಪ ಬಿಡಿದಿಗೆ ಕನ್ನಡಿ ನೆರಪೇನ ಆನೆ ಇಲ್ಲಿ ಏಪ ದುಶ್ಚಟ ಪತ್ತೇನ ಆಯ್ಪೋಯ್ ಈಚೆ ಆ ಪನ್ನು ಬಂದಿನ ತುಡೆ ಎತ್ತು ಪ್ರೀತಿಗೆ ಎತ್ತು ಜನ ಬೈದಿದ್ದು ಅಟ್ಲ ನಾನು ಆಸೆ ತುಡೆ ಎನ್ನ ಕುಟುಂಬ ಎನ್ನ ಫ್ಯಾಮಿಲಿ ಪ್ರೀತಿ ಉಂಟಾಗ್ತದೆ ಆ ಪ್ರೀತಿಗೆ ಎಲ್ಲ ನಿಖಲು ತೊಂದರೆ ಕೊಟ್ಟರು
ಆ ಪ್ರೀತಿ ಒಡಿದಿನ ಏತಿ ಪ್ರೀತಿ ತೂಪಾರ ಆತೇ ಲಕ್ಷ್ಮೀ ನಿಖಿಲ ಪ್ರೀತಿ ದುಡ್ಡು ಹಾಕೊಂಡು ದುಡ್ಡು ಸುಲಭಾಪಜಿ ಅನ್ನು ಒಡಿದಿನಿ ದೇವರ ಏತಿ ದವಸನ ಇನ್ನು ಬೋಲೆ ಯಾನ ಏನು ಹೋಗ್ತದೆ ಆಣ ನಿಖಲ ಕಣ್ಣಾಣಿ ಒಡಿದಿನ ಏತಿ ಪ್ರೀತಿ ತೋರ್ಬೇನ ಅವೇ ದೇವರ ಲೆಕ್ಕ ಅವೇ ನಮ್ಮ ದೇವಸ್ಥಾನ ನಮ್ಮ ಇಲ್ಲೇ ನಮ್ಮ ದೇವಸ್ಥಾನ ನಿಜನವೇನು ದೇವಸ್ಥಾನ ನೋಡಿದು ಹೋಗ್ನೆಲ್ಲ ನನ್ನ ಇಲ್ಲದ ದೇವಸ್ಥಾನ ಸರಿಜಿನ ನಾವು ಓಡಾಡಬಹುದು ದಾದಪ್ರೇಜನ ಸ್ವಾಮಿ ಅದಕ್ಕೋಸ್ಕರ ತನ್ನ ಕಣ್ಣಾಣಿ ಬಡಿ ಅನ್ಯೋನ್ಯತೆಗೆ ಇಟ್ಕೊಂಡು ನಮ್ಮ ಉದ್ದೇಶಿಸಿದ ಒಂದು ಈ ತುದಿ ಸಾಮೂಹಿಕ ಮಧ್ಯೆ ನಿಶ್ಚಿತಾರ್ಥ ಕಾರ್ಯಕ್ರಮ ರಾಜ್ಯೋಡು ನಿಶ್ಚಯ ಮಂತದ್ದು ಮಧ್ಯಾಹ್ನ ನಂತರ ಓಲೆ ಬಾಕಿ ಕಟ್ಟಿಟ್ಟು ದೇವಸ್ಥಾನ ನಡುಪರ ತಾಲಿ ಕಟ್ಟಂತೆ ಓಲೆ ಪಾಡಿಯರು ತಾಳಿ ಕಡಪಡಿಯರು 3-5 ಸ್ವಾಮಿ ಕ್ರಮಬದ್ಧವಾದ ಶಬ್ದಬದ್ಧ ತಪ್ಪಂಚಿತ ಒಂದು ಇತಿಹಾಸ ಅವು ಪುಂಜಲ ಕಟ್ಟೆ ಸೊಸೆ ಪಡೆದ ಸಂತೋಷ ಪಡೋದು ನಿಗ್ಲೆ ಮಾತ್ರ ಮಧ್ಯಾಹ್ನದ ಮನಸ್ಸು ದೇವಸ್ಥಾನ ಮಟನ್ ಸಾಂಬಾರು ಮಟನ್ ಸಾರು ಚಿಕನ್ ಸುಕ್ಕ ಈ ಥರ ತರಕಾರಿಲ್ಲ ಅವತ್ತಂದರೆ ಮಾತ್ರ ಅದ್ದೂರಿ ಅದು ಮಾತಾಡೋದಿಲ್ಲ ಕೆಲವು ಇಂಚೆ ಮಲ್ಲಕ್ಲೆ ಇಲ್ಲ ಸಮೇತ ಮಟನ್ ಒಂದು ನಮ್ಮ ಮಟನ್ ಅದೇ ಸಂತೋಷ ಮಟನ್ ಅಂತಾರೆ ಕ್ರಮಬದ್ಧವಾದ ಅದ್ದೂರಿಯಾದ ಆವಡನ್ನು ಅಂದಿಸಿದೆ ಎಡ್ಡ ಮನಸ್ಸು ಎಡ್ಡ ತಿನಸ್ಸು ತಿಂದದ್ದು ಎಡ್ಡ ಮನಸ್ಸು ಆವಡದ ಉದ್ದೇಶದ ಒಂದು ಈ ಸಾಮೂಹಿಕ ಮಧ್ಯೆ ಬರ್ತಾರೆ ಈ ಎಲ್ಲ ನಿನಗೆ 1 ಗಂಟೆ ತುಂಬ ಬರ್ತಿದ್ದಾರೆ ಕಂಡ ಬುಕ್ಕೈನ ಚಾಟ್ ಪೆಟ್ಟಿ ಸುರುತವ್ರು ಚೋಡೂರಿ ಪಾರದ ಮಧ್ಯೆ ಬತ್ತೆ ಪಾರದ ಮಧ್ಯೆ ಒಂಜಿ ಕಮಲಗುಳ ಇದಕ್ಕೆ ಆ ಇಲ್ಲ ಪರಂದೆ ಆ ಇಲ್ಲೇ ಇಲ್ಲೇ ಪರದಾನೆ ಗೊತ್ತು 4 ಎದುರು ಮರ್ಯಾದಿದ್ದಾರೆ ಅದು ಸಿಬ್ಬಂದಿಗಳು ಇವರು ಆಗಮಿಸಿದ್ದಾರೆ. ದಯವಿಟ್ಟು ನಾವು ನಿಧಿಗೆ ಆಗಮಿಸಬೇಕು. ನಮಗೆ ತುಂಬ ಬಗ್ಗೆ ಸಹಾಯಕ್ಕೆ ಗಮನಿಸುತ್ತಿದ್ದಾರೆ. ಬಂದದಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದಾರೆ. ಭವಾನಿ ಶಂಕರ್, ಹಾಗೆ ರಾಜೇಶ್ ಜನಪದ, ಶ್ರೀಮತಿ ವಿಜಯ, ಶ್ರೀಮತಿ ಸಲೀಲಾ, ಸುರುಟಿಂಚಲ ಅವೇನು ಬೆಂದೊಂದು ಅವೆದ ಅಜ್ಜಿನ ಪಾಡೋದು ಓಲೇನೆ ಬುಡುಗಡೆ ಮಾತನಾಡಿ ಮುಟ್ಟ ಅವಕ್ಕೆ ಬೆಂಜಿನ ಚಿತ್ರನ ಅಮರ್ ಪ್ರಿಂಟರ್ಸ್ ಮುಂಜಲಕಟ್ಟೆ ಅಮರ್ ಪ್ರಿಂಟರ್ಸ್ ಬಿಸಿ ರೋಡ್ ಎತ್ತ ಪ್ರಭು ಅಮ್ಮದು ಬಂದ ಎಂಟೆತ್ತದ ಮೈಪು ಪೋರ್ಟದ ತುರ್ತದಲ್ಲಿ ಪವನು ಅವೇಳು ಕಾರ್ಯಕ್ರಮ
ಅತ್ಯಂತ ಯಶಸ್ವಿಯಾದ ಆವಡು ಎಲ್ಲರೂ ಮನ್ನಾಪನ ವಧುವರರಿಗೆ ಶ್ರೀ ಗೋಪಾಲಕೃಷ್ಣ ದೇವರ ಕೆಟ್ಟ ಆರೋಗ್ಯ ಐಶ್ವರ್ಯ ಅತ್ಯಂತ ವೈವಾಹಿಕ ಜೀವನ ಸಂತೋಷಕರವಾದ ನಡುಪಿನಂತ ದೇವರನ್ನ ಅನುಗ್ರಹ ಪೂರ್ವಕ ಪಂಡಿಗೆಯನ್ನು ಕೇಳಿದ್ದೇವೆ. itu menggunakan salu ಬೇರೆಯನ್ನ ಮರ್ಯಾದೆ ಇಪ್ಪತ್ತು ಬರುವುದಿಲ್ಲ. ಹಿಂದೂ ಸಂಪ್ರದಾಯ ಪ್ರಕಾರ ಮತ್ತು ರಚಿತನ ಈ ಮನೆಯ ದೇಶ ಗುರುಕಾರಗಳು ಪೊರುಳು ನಡಪಾದ ಪೊರುಳು ಎಂಕ್ಲೆನ ಪೊಣ್ಣಾನಿ ನಿಖಿಲ್ನ ಆಣಾಗ ಕೊರಿಯರ ಕಪ್ಪುಜ ನಿಖಿಲೆನ ಪೊಣ್ಣಾನಿ ಎಂಕ್ಲೆನ ಆಣಾಗ ಕಣಾಯರ ಕಪ್ಪುಜ ಪಂಡದ ಗುರುಕಾರಗಳು ಪಂಪನೆ ಹೊರಟು ಆ ಸಾಕ್ಷಿನ ಬರೆಯೋಡು ಎಂಕಲ್ನ ಪೊಣ್ಣಾನ ನಿಖಿಲ್ನ ಆಣಾಗ ಕೊರ್ಪಣೆಗೆ ತಪ್ಪುಜ ಸರಿ ಸರಿ
ಇನಿ ನಡತಿನ ಚಿತ್ರಣ ಮಂಗಳ ವಸ್ತ್ರನ ಪಡೆಪರೆಂತ ಹೊರಟು ತುಳುನಾಡದ ಸಂಪ್ರದಾಯದ ಪ್ರಕಾರ ನಿಮ್ಮಂತೆ ನಮ್ಮ ಪುತ್ರಿಯರು ಒಟ್ಟಾಗುವ ನಡತಿನ ಚಿತ್ರಣ ಈ ಸರಳ ಈ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಯಾಕಂದ್ರೆ ಅದು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಂಥ ಕಾರ್ಯಕ್ರಮ ಸತತವಾಗಿ ಮುಖಪ್ಪ ಮುಂಜಾನೆ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನನಗೆ ಸಂತೋಷದ ವಿಷಯ. ಇವರು ಒಂದು ಕಾರ್ಯಕ್ರಮ ನೋಡಿ ನನಗೆ 12ನೇ ಶತಮಾನದ ಬಸವಣ್ಣವರು ನೆನಪಾಗ್ತದೆ. ಬಸವೇಶ್ವರ ಕಲ್ಯಾಣ ಕರ್ನಾಟಕದಲ್ಲೇ ಕ್ರಾಂತಿ ಮಾಡ್ತಕ್ಕಂಥ ಬಸವಣ್ಣವರು ಅನುಭವ ಮಂಡಲ ಕಲ್ಯಾಣ ಕ್ರಾಂತಿಗಳು ಮಾಡಿದ್ದಾರೆ. ಹಾಗಾಗಿ ಕನ್ನಡ ಸರ್ಕಾರ ಅವರಿಗೆ ಸಂಸ್ಕೃತಿ ನಾಯಕ ಅಂತ ಕರೀತಾರೆ. ಅದೇ ರೀತಿಯಾಗಿ ಮುಂಜಲಗಟ್ಟಿಯ ಸಂಸ್ಕೃತ ನಾಯಕ ಅಂದ್ರೆ ಕುಂಗಪ್ಪ ಮಂಡ್ಯ ಅಂತ ಹೇಳಿ ಇಷ್ಟಪಡ್ತಾರೆ. ಎಲ್ಲರೂ ಹೇಳ್ತಾರೆ ಮುಂಜಲಗಟ್ಟಿಯ ಮುದ್ದು ಮುದ್ದು ಅಂತಾರೆ ಅವ್ರಿಗೆ. ನಾನು ಮುದ್ದು ಜೊತೆಗೆ ನಮ್ಮೆಲ್ಲರ ಸ್ವತ್ತು ನನಗೆ ಒಂದು ಹೇಳ್ತಾ ಇದ್ರು ಕುಂಗಪ್ಪ ಮಂಡ್ಯ ಅವರು. ಯಾಕಂದ್ರೆ ಈ ವಯಸ್ಸಿನಲ್ಲಿ ಒಂದು ಸಮಾಜಕ್ಕೆ ಬೆಳಗಡೆ ಇರಬೇಕಂದ್ರೆ ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಂದು ಕಾರ್ಯಕ್ರಮವನ್ನು ನನ್ನ ಮನೆಯ ಕಾರ್ಯಕ್ರಮವನ್ನೇ ನಿಭಾಯಿಸಲು ನನಗೆ ಕಷ್ಟ ಆಗ್ತದೆ. ಆದ್ರೆ ಸಂಘ ಸಂಘಟನೆ ಮುಖಾಂತರ ಇದು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಸಮಾಜಕ್ಕೆ ಚಿಂತನೆ ಮೈಗೂಡಿಸಿದ್ದಾರೆ. ಯಾಕಂದ್ರೆ ಇಂಥ ವಯಸ್ಸಿನಲ್ಲಿ ಇಂಥ ಕಾರ್ಯಕ್ರಮವನ್ನು ಎಲ್ಲರ ಸಮ್ಮುಖದಲ್ಲಿ ಉತ್ತಮ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆ. ಯಾಕಂದ್ರೆ ಅವರ ಒಂದು ಕಾರ್ಯಕ್ರಮವನ್ನು ಮುಂದಿನ ನಮಗೆ ಇನ್ಸ್ಪೈರ್ ಆಗ್ತದೆ. ಹಾಗಾಗಿ ಅವರ ಒಂದು ಕಾರ್ಯಕ್ರಮವನ್ನು ನೋಡಿ ನನಗೆ ಸಂತೋಷ ಆಗ್ತದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ನವ ಜೋಡಿಗಳಾಗಿರ್ತಕ್ಕಂಥ ನಿಶ್ಚಿತ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಒಂದು 8 ಜೋಡಿಗಳು ಈ ಒಂದು ನಿಶ್ಚಿತ ಕಾರ್ಯಕ್ರಮ ಆಗಮಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮ ಜೀವನವನ್ನು ಉಜ್ವಲವಾಗಬೇಕು. ಯಾವತ್ತು ಒಂದು ಇಂಗ್ಲಿಷಲ್ಲಿ ಒಂದು ಗಾದೆ ಮಾತಿದೆ, ಮ್ಯಾರೇಜ್ ಬಾನ್ ಮ್ಯಾನ್ ಹ್ಯಾವನ್ ಅಂತ. ಒಂದು ಮದುವೆ ಆಗೋದ ಸ್ವರ್ಗದಲ್ಲಿ ನಿಶ್ಚಯ ಆಗ್ತದೆ. ಅದೇ ಒಂದು ಹೆಣ್ಣಿಗೆ ಒಂದು ಗಂಡು, ಗಂಡಿಗೆ ಒಂದು ಹೆಣ್ಣು ಅಂತ ಒಂದು ನಿಘಂಟು ಬ್ರಹ್ಮ ಸೃಷ್ಟಿ ಮಾಡ್ತಾರೆ. ಅದಕ್ಕೋಸ್ಕರ ಅವಲಂಬಗಳು ಒಂದು ಕಿವಿ ಮಾತು. ಮುಂದಿನ ದಿನಗಳಲ್ಲಿ ಯುವ ದಂಪತಿಗಳು ಕಾಲಿಡ್ತಾ ಇದ್ದಾರೆ. ಜೀವನದಲ್ಲಿ ತಾಳ್ಮೆ ಮುಖ್ಯ. ಜಾಣ್ಮೆಯಿಂದ ಈ ಒಂದು ಜೀವನ ಮಾಡಬೇಕು. ಇಲ್ಲಿ ಬಂದು ಒಂದು ಉತ್ತಮ ವೃತ್ತಿಗೆ ಭಾಗವಹಿಸಿದಂತ ಎಲ್ಲರಿಗೂ ಮತ್ತು ನನಗೊಂದು ನಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ವಂದಿಸುತ್ತಾ ನಾನು ಮಾತು ಮುಗಿಸ್ತೇನೆ. ತಾರೀಕಿನಂದು ಸಪ್ತಪದಿ ಉಳಿಯಲಿರುವಂತಹ 8 ವಧುವರರೇ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ದಾನಿಗಳು, ಸನ್ಮಾನ್ಯ ಗಣ್ಯ ಅತಿಥಿಗಳೇ, ಎಲ್ಲ ಸ್ವಸ್ತಿ ಫ್ರೆಂಡ್ಸ್ ಕ್ಲಬ್ಬಿನ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಮುಂಭಾಗದಲ್ಲಿರುವಂತಹ ಬಂಧು ಭಗಿನಿಯರೇ, ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ನಿರಂತರವಾಗಿ ಯಾವುದೇ ವಿಘ್ನಗಳಿಲ್ಲದೆ ನಿರಾತಂಕವಾಗಿ ನಡೆಸಿಕೊಡ್ತಿರುವಂತಹ ನಮ್ಮೆಲ್ಲರ ಆತ್ಮೀಯರಾದಂಥ ಮಾನ್ಯ ಸಂಗಪ್ಪ ಬಗ್ಗೆ ನಾನೇನು ಹೆಚ್ಚು ಮಾತಾಡಲಿಕ್ಕೆ ಗೊತ್ತಾಗಿಲ್ಲ. ಹುಲ್ಲಾರು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾದು, ಕಲ್ಲಾರು ಕಷ್ಟಗಳ ವಿಧಿ ಮಳೆ ಸುರಿಸಿ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಕವಿ DBG ಅವರು ಹೇಳಿದ್ದಾರೆ. ಅದನ್ನ ಕಾರ್ಯರೂಪದಲ್ಲಿ ತೋರಿಸಿಕೊಡ್ತಾ ಇರುವವರು ಸನ್ಮಾನ್ಯ ತುಂಗಪ್ಪ ಬಂಗೇರರು, ಸ್ವಸ್ತಿ ಫ್ರೆಂಡ್ಸ್ ಕ್ಲಬ್ಬಿನ ಅಧ್ಯಕ್ಷರು ಪ್ರಶಾಂತರು, ಎಲ್ಲ ಸರ್ವ ಸದಸ್ಯರು ಇದನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಯಶಸ್ವಿಯಾಗಿ ಕಳೆದ 40 ವರ್ಷಗಳಿಂದ ನಿರಂತರವಾಗಿ ಪುಜಾಲಕಟ್ಟೆಯಾಗಿ ನಮ್ಮ ಭಾರತದ ಭೂಪಟದಲ್ಲಿ ಗುರುತಿಸುವ ಹಾಗೆ ಮಾಡಿದಂತಹ ಕಾರ್ಯವನ್ನ ನಿರಂತರವಾಗಿ ಮಾಡಿದ್ದಾರೆ. ಅವರಿಗೆ ನಾನು ಎಲ್ಲ ಸಾರ್ವಜನಿಕರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮುಂದೆ ನಿರಂತರವಾಗಿ ಎಲ್ಲಿಯ ತನಕ ತುಂಗಪ್ಪ ಮಂಡ್ಯರು ಈ ಒಂದು ಕಾರ್ಯವನ್ನ ಮಾಡ್ತಾರ ಅಲ್ಲಿಯ ತನಕ ನಾವೆಲ್ಲ ಅವರ ಜೊತೆಗೆ ಇರ್ತೇವೆ ಎಂಬ ವಿಚಾರವನ್ನ ಹೇಳುತ್ತಾ, ನಾವು ಅವರಿಗೆ ನೈತಿಕ ಬಲವನ್ನ ಮಾತ್ರ ಕೊಡಲಿಕ್ಕೆ ಸಾಧ್ಯ ಇದೆ. ದಾನಿಗಳಾಗಿ ನಿರಂತರವಾಗಿ ಅವರ ಜೊತೆಗೆ ಇರುವಂತವರು ಅನೇಕರಿದ್ದಾರೆ. ಅವರಿಗೆ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗದೇ ಇದ್ರು ಸಹ ಅವರೆಲ್ಲರ ಸಹಕಾರ ನಿರಂತರವಾಗಿ ಅವರಿಗೆ ಇರಲಿ. ಹಾಗೆ DBG ಅವರು ಇನ್ನೊಂದು ಮಾತು ಹೇಳಿದ್ದಾರೆ, ಇರುವ ಕೆಲಸವ ಮಾಡು ಕಿರಿದರದೆ ಮನವಿಟ್ಟು, ತೊರೆದುದ ಅಸಾಧವೆಂದು ಗೊಣಗಿಡದೆ, ಧರಿಸು ಲೋಕದ ಬರುವ ಪರಮಾರ್ಥವನ್ನ ಬಿಡದೆ, ಹೊರಟು ಕರೆಬರಲು ಹಣದೆ ನಿಮ್ಮ ಅಂತ. ನಮಗೆ ನಾವೇನು ಕೆಲಸ ಮಾಡ್ತಾ ಇದ್ದೇವೆ ಅದನ್ನ ಸಣ್ಣದು ಅಂತ ತಿಳ್ಕೊಳ್ಬೇಡಿ. ಅದರಿಂದ ದೊರೆಯುವಂತ ಏನಿದೆ ಅದನ್ನ ಪ್ರಸಾದ ಅಂತ ಸ್ವೀಕರಿಸು.
ಹಾಗೆ ನಾವು ಏನೇ ಕೆಲಸ ಮಾಡ್ತಾ ಇದ್ರು ಅದರಲ್ಲಿ ಧರ್ಮವನ್ನ ಕಾಣು, ಅಧರ್ಮವನ್ನ ಮಾಡಬೇಡ. ಹಾಗೆ ಎಲ್ಲ ಕೆಲಸಗಳನ್ನ ಪೂರೈಸಿ ನಿನಗೆ ಪರಮಾತ್ಮ ಕರೆ ಬರುವಾಗ ಯಾವುದೇ ಆತಂಕ ಇಲ್ಲದೆ ನಗುತ್ತಾ ಹೋಗುವಂತಹ ಕೆಲಸ ಆಗ್ಬೇಕು. ಆಗ ಮಾತ್ರ ಜೀವನ ಸಾರ್ಥಕ ಆಗ್ತದೆ. ಈ ಜೀವನ ಸಾರ್ಥಕ ಆಗುವಲ್ಲಿ ತುಂಗಪ್ಪ ಎಲ್ಲರ ಸಹಕಾರವನ್ನ ಯಾಚನೆ ತೆಗೆದುಕೊಂಡು ಅದನ್ನ ನಿರಾತಕವಾಗಿ ಮಾಡ್ತಾ ಇದ್ದಾರೆ. ಹಾಗೆ ನಾನು 16ನೇ ಸಾಲಿನಂದು ಸಪ್ತಪದಿ ತುಳಿಲಿಕ್ಕಿರುವಂತಹ ತಮಗೆ ಒಂದೇ ಒಂದು ಮಾತು, ತಾವು ಪ್ರಪಂಚ ಎಂಬ ಮಹಾಸಾಗರಕ್ಕೆ ನಿಮ್ಮ ವಿವಾಹವೆಂಬ ಜೀವನವೆಂಬ ಪುಟ್ಟ ದೋಣಿಯನ್ನ 16ನೇ ತಾರೀಕಿನಂದು ಇಳಿಸ್ತಾ ಇದ್ದೀರಾ. ಆ ದೋಣಿ ಯಾವುದೇ ಅಲೆಗಳಿಗೆ ಸಿಗದೆ, ಅಡ್ಡಿ ಆತಂಕಗಳಿಗೆ ಒಳಗಾಗದೆ ಅದು ನೆಮ್ಮದಿಯಾಗಿ ದಡ ಸೇರುವಂತಾಗಲಿ. ಅದಕ್ಕೆ ಪರಮಾತ್ಮ ನಿಮಗೆ ಎಲ್ಲ ರೀತಿಯ ಅನುಗ್ರಹಗಳನ್ನು ನೀಡಲಿ. ಎಲ್ಲ ಕುಟುಂಬದ ದೈವ ದೇವನೆಂದು, ನನ್ನ ಕುಟುಂಬದ ದೇವನೆಂದು, ನನ್ನ ಪೆದ್ದಿನ ಅಪ್ಪನ ಆಶೀರ್ವಾದದೊಂದು ಈ ಕ್ಷೇತ್ರದ ದೇವನೆಂದು ಸೇರಿದಂಚಿನ ಮಹಾತ್ಮ ಆಶೀರ್ವಾದ ನೀನೆಂದು ಸೇರಿದಂಚಿನ ಮಾಧ್ಯಮದ ಅನುಗ್ರಹದೊಂದು ಬಹುಶಃ ಇದೊಂದು ವಿಶೇಷ ಸಂದರ್ಭಗಳು ನಮ್ಮ ಸೇರಿದ ಅಂಡ ಈ ಕಾರ್ಯವು ಆನಂದ ಬಂದಾಗ ತಡ ಮಾತಾಡಲ್ಲ ಬೆನ್ನೆಲ್ಲ ಕ್ಷಮೆ ನಿಮಗೆ ಅನ್ನೋದು ಬಹುಶಃ ಈ ಸ್ವಸ್ತಿಕ್ ಫ್ರೆಂಡ್ಸ್ದ ಒಂದು ನೇತೃತ್ವ ಇಂಚಿನ ಶ್ರೇಷ್ಠ ಕಾರ್ಯವನ್ನು ತುಂಗಪ್ಪನ್ನೇ ಮಂತೊಂದು ಬಂದ್ರೆ ನಮಗೆ ಮಾತಾಡಲಿಲ್ಲ ವಿಷಯ. ಬಹುಶಃ ಒಂದು ಸಂಸ್ಥೆಯನ್ನು ಕರೆದು ಆ ಸಂಸ್ಥೆದೊಟ್ಟಿಗೆ ಸೇರಿದು 4 ಜನಕ್ಕೆ ಸೇರ್ಪಾದ ಕಾರ್ಯಕ್ರಮವನ್ನು ಸುಲಭದ ಕಜ್ಜ ಅಂಡ ಈ ಕಾರ್ಯವನ್ನು ಬಂತಂದರೆ ಕಾರಣದ ತುಂಗಪ್ಪನ್ನೇ 40 ವರ್ಷದಿಂಚೆ ಸಾಮೂಹಿಕ ವಿವಾಹವನ್ನು ಮಂತೊಂದಲ್ಲಿರುವುದು ಬಂದ ಕಾರಣದಾದರು. ಬಹುಶಃ ನಮ್ಮ ಅರ್ಥ ಮಂತೊಂದಂಚಿನ ಒಂದು ಸನ್ನಿವೇಶ ನಮ್ಮ ಪೂರ್ವಜರು ಈ ಮದುವೆಯನ್ನು ವಾರಿಕೆ ಯಾವುದಿದ್ದೇವೆ ಅಂಡ ಇನಿ ಹೆಚ್ಚಾವುದು. ಬಹುಶಃ ಇನಿತ ಮದ್ವೆ ನಿಗಂಟು ಓಲ ಒಂದು ನಮ್ಮ ಓರ ಪಿರವುದು ಎಂದಾಂಡ ಇನಿತ ಮದ್ವೆದ ನಿಗಂಟು ಓಲ ಒಂದು ಹಾಲಿಡ್ ಮದ್ಮೆಗಿಂದು ದಾರೆಗಿಂದು ತರಿಯಾಯನ ಹಾಲ್ದ ಮಟ್ಟಪಡು ನಮ್ಮ ಬಜ್ಜೆ ಪಗಪುನಂಚಿನ ಗಮನ ಬಂದೋದಲ್ಲ. ಬಹುಶಃ ಸರಿಯಾದ ನಿರ್ಧಾರ. ನಮ್ಮ ಇಡೀ ಜಗತ್ತು ಅತ್ಯಂತ ಶ್ರೇಷ್ಠವಾದ ಸಂಸ್ಕಾರವನ್ನು ಹೊಂದಿನಂಚಿನ ಧರ್ಮ, ಆ ಧರ್ಮದ ಅತ್ಯಂತ ಶ್ರೇಷ್ಠವಾದ ಕಟ್ಟಕಟ್ಟಲಿನ ಪಡೆಯೊಂದು ಹೊಯ್ದಿರಂಚಿನ ಈ ಕುಲ, ಈ ತುಳುನಾಡದ ಸಂಸ್ಕೃತಿಯೇ ಅತ್ಯಂತ ಪವಿತ್ರ. ಅಪವಿತ್ರವಾದ ಸಂಸ್ಕೃತಿಯ ನಮ್ಮ ಪೂರ ನಾಶ ಬರ್ತದೆ. ಇನ್ನೇ ನಮ್ಮ ಒಬ್ಬ ಒಂದು ಆಡಂಬರದ ಸಂಸ್ಕೃತಿನ ಆಚರಣೆ ಮತ್ತೊಂದು, ಡ್ಯಾನ್ಸ್ ಮತ್ತೊಂದೇ, ಮದುವೆಲ ಹಾಲು ಕಟ್ಕೊನೆ, ಆ ಹಾಡು ಕತ್ತಿ ಮತ್ತೊಂದು ನಮ್ಮ ಕೇಕನ್ನು ಕಟ್ಟು ಮಲ್ಕೊನೆ. ಈ ಸಂಸ್ಕೃತಿ ನಮ್ಮನ ಅಂಚ ಸಂಸ್ಕೃತಿ ಆಯಂಚನ ವಿವಾಹ ಇನಿ ಅಕಲ ಸಂಸಾರ ಉಂಟ. ನಮ್ಮ ಪೂರ್ವಜರು ಏನ್ ಕಷ್ಟ ಆಂಡಲ ತನ್ನ ಅಪ್ಪನೊಟ್ಟಿಗೆ ತನ್ನ ಅಮ್ಮೆನೊಟ್ಟಿಗೆ ಬಸ್ ಸ್ಟ್ಯಾಂಡ್ ಊರ್ನಲ್ಲ ಆ ಕಂಡನೇನು ಎಲ್ಲೆಡೆ ಬೆದರ್ದು ಬರ್ತದೆ, ಮೀಪಾದ ಸಂಸಾರ ಮಾಡ್ತದೆ, ಎಡೆಮ್ಮ ಜೋಕ್ಲೇನ ಈ ಮಲ್ಲ ಪದವಿಡುವುದೇ ಅಂಚದ ಆನೆಯಾಯಿನ ವಿವಾಹಗಳ ಇನಿ ಕಂಡನಿ ಬಡದಿ 1 ವರ್ಷ ನನಗೆ ಉಂಟೆಲ್ಲ ಸಾಧ್ಯ ಇಜ್ಜಿ 1 ವರ್ಷ ಒಟ್ಟಿಗೆ ಜೀವನ ಮತ್ತೆಲ್ಲ ಸಾಧ್ಯ ಇಜ್ಜಿಂದಾಂಡ ಇಂದು ವಿವಾಹನ ಆನಿದ ಮದಿಮೆನ ಬಹುಶಃ ಇನಿತ 90% ಒಂದು ಅಧ್ಯಯನ ಬಂದ್ಬೋದು. ಇನಿತ 90% ಮದಿಮೆಲು ಪೂರ ಕಂಠನಿ ಬಡದಿ ಹೆಚ್ಚಲ್ಲವೆಂದು ಕೇಳಿದಾಗ ಕೇವಲ ಸಾರ್ವಜನಿಕ ಜೀವನಗೂ ಮಾತ್ರ ಕಂಠನಿ ಬಡಿಯಾದರೆ ಪುನಃ ಮಾನಸಿಕವಾದ ಕಂಠನಿ ಬಡಿಯಾದುಲ್ಲೇರ ಸುಮಾರು 25% ಇತ್ತ ಡೈವರ್ಸ್ ಆಗುವುದುಂಟು. ಸುಮಾರು 50% ವಿಧವಿಧನ ವಾಸ್ತವ್ಯ ಒಂದೊಂದು ಅಂಚೆಂಡ ಓದ್ತದ ನಮ್ಮ ಜಗತ್ತೇ ಅತ್ಯಂತ ಶ್ರೇಷ್ಠವಾದ ಸಂಸ್ಕಾರ ಪಂಪ, ಜಗತ್ತೇ ಅತ್ಯಂತ ಶ್ರೇಷ್ಠವಾದ ವಿಚಾರ ಪಂಪ ನೋಡೋದು ಜಗತ್ತಿಗೆ ಪಾಠ ಮಾಡ್ತಾರೆ ನಮ್ಮ ಅಂದ ನಮಗೊಂದು ತತ್ತೋದಲ್ಲ, ಸಂಸ್ಕಾರ ಓದು ತತ್ತೋದುಂಟು. ಬಹುಶಃ ನಮ್ಮ ಪೂರ್ವಜರು ಮಾಡ್ಕೊಂಡು ಯೂನಿವರ್ಸಿಟಿಲ ಕಲ್ಪಾಯ ಸಾಧ್ಯ ಆವಂತಿನ ಶ್ರೇಷ್ಠ ಸಂಸ್ಕೃತಿಯ ಕಲ್ಪಾದ ಗೊತ್ತಿದ್ದೆ ಆ ಸಂಸ್ಕೃತಿನ ನಮಲ ಕಲ್ಪಿಸ ನಮ್ಮ ಜೊತೆಗಳ
ಕಲ್ಪಾಯಿಸ ನಮ್ಮ ಪೂರ್ವಜರೆಲ್ಲ ಬಿಡಿಸ ಅದಕ್ಕೋಸ್ಕರ ನಮ್ಮ ಈ ಸ್ಥಿತಿಗೆ ಬೈದ ಬಹುಶಃ ನಮ್ಮ ಪೂರ್ವಜರು ಪಾಠ ಮದ್ಯದ ಕಟ್ಟಲು ಬಂತು ನಮಗೆ ಮುಂಚೆ ಕಟ್ಟಡ 14 ಕಟ್ಟಲೆ ಇರ್ತದೆ ಆ 14 ಕಟ್ ನಮ್ಮ ಗೀತೆಗಳು 18 ಅಧ್ಯಾಯ ಉಂಟ ಅಂಚಿನ 14 ಕಟ್ಟಲೆ ಆ 14 ಕಟ್ಟಲೆ ಏರು ಚಾಚು ತಪ್ಪಂತೆ ಮದುವೆನ ಆಪೆಗೆ ಅಕ್ಲೆಗೆ ಒಬ್ಬೇ ಕಾರಣಗಳು ಡೈವರ್ಸ್ ಆಯರ್ ಸಾಧಿಸಿ ಅಂಚಿನ ಸಂದೇಶದ ಕಟ್ಟುಪಾಡುಲ ಆ ಮದ್ಮಯ ಪಂಪಿನ ಒಂಜಿ ಕಟ್ಟಡಿದ್ದಾರೆ ಬಹುಶಃ ನಮಯನೇ ಮದ್ಮಯ ಪಂಪುನ ನಂಗೆ 2 ಗಂಟೆ ಮೊದಲಿರ್ಬೋದು ಬಹುಶಃ ಆಡಂಬರ ಪಂಪುನ ನಮ್ಮ ಇಡೀ ಜೀವನ ಆ 2 ಗಂಟೆಗೆ ಮಲ್ಪುನಂಚಿನ ಖರ್ಚಿ ನಮ್ಮ ಇಡೀ ಜೀವನ ಬೆಂದದು ಸೊಂದುದು ಜೀವನ ಕರಿಮಟ್ಟದ ಸಾಲ ಮಲ್ಪುದು ಮಕ್ಕಳು ಬಹುಶಃ ನಮ್ಮ ಪೂರ್ವಜರಂಚ ಮಲ್ದೋದಿದ್ದಾರ ಓಲಾಂಡಲ ಅಂಚೆ ಇರ್ತದ ಆತ್ಮಲ್ಲ ಸಂಸ್ಕೃತಿ ಇರ್ತದ ಆತ್ಮಲ್ಲ ಸಂಸ್ಕೃತಿದ ಬೆರಳು ಒಬ್ಬೇ ಸಾಲ ಮೂಲ ಇರ್ತದೆ ಮತ್ತೆ ಮಾಡ್ತಾರೆ ಬಹುಶಃ ಧಾಯಕ ನಮ್ಮ ಈ ಸ್ಥಿತಿಗೆ ಗೋಯ ನಮ್ಮ ಪೂರ್ವಜರು ಒಲಹಿತ್ತಿನಂಚಿನ ಆನಂದ ಒಲಹಿತ್ತಿನಂಚಿನ ಹೊನ್ನಾಗೆ ನಾಡ ಹೆಸರು ಮಾಡ್ತಾರೆ ಈಗ ಪುದುನಾಡು ನೀರು ಬಂದ ಪುದುನಾಡು ನೀರು ಬಂದ ಆ ಪುದುನಾಡು ನಂಚಿನ ಆನಂದ ಪುದು ನಂಗೆ ಸಟ್ಟ ಆಯಿ ಕೊಡ್ರಿ ಪುದು ನಂಗೆ ಒಪ್ಪಿಗೆ ನಿಕಟ್ಟು ಆಪುನೊಂದು ಐದು ದುಂಬು ನಂಗೆ ಕೆಲವೊಬ್ಬರು ಸಂಸ್ಕೃತಿ ಉಂಟು ಬೇರೆ ಬೇರೆ ಕುಲಕ್ ಬೇರೆ ಬೇರೆ ಕಟ್ಟಲು ಹೋಯ್ತು ಬೇರೆ ಬೇರೆ ಸಂಸ್ಕಾರ ಬೇಕು ನಂಗೆ ಪೊಣ್ಣು ನಿಗಟ್ಟ ಅವಳು ದಾಟ ಬರೀ ಬೇತೆ ಅವಳು ಜಾತಿ ವಂಚೆ ಅವಳು ಇದು ಪೂರ ಹೆಚ್ಚಿನ ಕಟ್ಟುಪಾಡು ಆ ಕಟ್ಟುಪಾಡದ ನಟ್ಟು ನಂಗೆ ಕೊಂಚಿ ಪೊಣ್ಣು ಆವು ದಾಟ ಒಬ್ಬೇ ಕಾರಣವು ನಮ್ಮೆಂಡು ತುಳುವೇರಿನ ಶ್ರೇಷ್ಠ ಸಂಸ್ಕೃತಿ ಹಾಯಿಟ್ಟು ಬಂದ ಅಂದ್ಕೊಂಡ ಒಬ್ಬೇ ಕಾರಣಕ್ಕೂ ನಂಗೆ ಪೊಣ್ಣು ಆನಂದಾಡು ಹೋಗುವ ಸಂಸ್ಕೃತಿ ಇಚ್ಛೆ ನಮ್ಮೆಂಡು ಒಬ್ಬೇ ಕಾರಣ ಏಪಲ್ಲ ಪೊಣ್ಣು ಆನಂದಾಡು ಆನ ಪೊಣ್ಣನಾಡು ಬರುವ ಸಂಸ್ಕೃತಿ ಐಟ್ಲ ಮಹತ್ವವಾದ ಅಂಚಿನ ವಿಚಾರಗಳು ಉದಾಯ ಗೊತ್ತಿರೋದು ಕೇಳಿ 5 ಅಧ್ಯಾಯ ಮಹತ್ವವಾದ ವಿಚಾರ ಪೊಣ್ಣದು ಗೊತ್ತಿನ ಅಂಚಿನ ಬೆಲೆ ಪೊನ್ನದು ಗೊತ್ತಿನ ಅಂಚಿನ ಬೆಲೆ ಒಬ್ಬೇ ಕಾರಣ ಮಾಡ ಪೊನ್ನು ಆನನಾಡಿನ ಸಂಸ್ಕೃತಿ ಐತಿ ಆಣ ಪೊನ್ನನಾಡಿನ ಸಂಸ್ಕೃತಿ ಇಂಚಿನ ಪೊಣ್ಣು ಇಂಚಿನ ಎಲ್ಲದ ತಯಾರಾದ ಮಲ್ಲಾದ ಗೊತ್ತಾಯ ಕೂಡಲೇ ನಮ್ಮ ಆನೆ ನಮ್ಮ ಸಂತೋಷ ಸಮೃದ್ಧಿನ ಆಚರಣೆ ಅಂತಂದು ಪುದುನಾಡು ಸಂಕಲ್ಪ ಪುದು ನಾಡಿ ಕೂಡಲೇ ಪುದು ನಮ್ಮೆಲ್ಲಡೆ ಬತ್ತಡ ನಾಡೊಂದು ಬತ್ತೆರ ನಾಡ ಆನ ಮರುಪುನೇಳು ತುಂಬು ಪೂರ್ವಜರ ಬೆಟ್ಟು ಪೊಣ್ಣಲ್ಲ ಆನಲ್ಲ ದುಜುಪುನೇಳು ತುಂಬು ಅಪ್ಪೆ ಅಮ್ಮೆ ತಮ್ಮರ 62 ಪಾದಗಳಿದ್ದೇವೆ ಅಕ್ಕಲು ಬರ್ಪೇರು ಮತ್ತದು ಆವು ಒಂದು ಆಟ ಸುರುಕು ಪೊಣ್ಣನೆಲ್ಲ ಭತ್ತೇರು ಆವು ಒಂದು ಆಟ ನಂಗೆ ಪೊಣ್ಣನ ಇಲ್ಲ ಆ ಒಂದು ಆಟ ಬೊಕ್ಕ ನಿಘಂಟಿಗೆ ಆನನೆಲ್ಲಡೆ ಕ್ರಮ ನಮ್ಮ ತುಳುವೇದ ಕ್ರಮ ನಿಘಂಟಿಗೆ ಇಂಚಿಂಚಿನ ಇಜಿಂದ ಅಣ್ಣ ಒಂದು ಬಂದು ಹೋಗ್ಬೇಕು ಇಂಗಳು ದಾದ ಪಂಪ ಇಲ್ಲದೂದು ಪೊಣ್ಣನ